ನಮಸ್ಕಾರ. ಮುಖ್ಯಾಂಶಗಳು. ಕೃಷಿ ವೆಚ್ಚ ಹೆಚ್ಚಳ ನಿಯಂತ್ರಣಕ್ಕೆ ಕ್ರಮ, ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಜಾರಿಗೆ ಗಂಭೀರ ಚಿಂತನೆ, ವೆಂಕಟರಾವ್ ನಾಡಗೌಡ. ಬರ ಪರಿಸ್ಥಿತಿ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲ, ವಿಧಾನಮಂಡಲ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ, ಬಿಎಸ್ ಯಡಿಯೂರಪ್ಪ. ಬ್ಯಾಂಕಿಂಗ್ ಸ್ಥಿತಿಗತಿ ಪರಾಮರ್ಶೆ, ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಇಂದು ಸಭೆ. ಕ್ರಿಕೆಟ್, ನ್ಯೂಜಿಲೆಂಡ್ ವಿರುದ್ಧ 3ನೇ ಏಕದಿನ ಪಂದ್ಯ, ಸರಣಿ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಏರ್ಪಡಿಸಿದ್ದ ರೈತ ಸಮ್ಮೇಳನಕ್ಕೆ ಪಶು ಸಂಗೋಪನಾ ಸಚಿವ ವೆಂಕಟರಾವ್ ನಾಡಗೌಡ ನಿನ್ನೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜ್, ಬಸವರಾಜ್ ಪಾಟೀಲ್ ಇಟಗಿ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು. ವೆಂಕಟರಾವ್ ನಾಡಗೌಡ ಬದಲಾಗುತ್ತಿರುವ ಹವಾಮಾನ, ಏರಿಕೆಯಾಗುತ್ತಿರುವ ಕೃಷಿ ವೆಚ್ಚಗಳನ್ನು ಗಮನದಲ್ಲಿರಿಸಿಕೊಂಡು ರೈತರಿಗಾಗಿ ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಜಾರಿಗೆ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದರು. ರೈತನಿಗೆ ನೀರು, ವಿದ್ಯುತ್ ಪೂರೈಕೆ ಮಾಡಬಹುದು, ಆದರೆ ವೈಜ್ಞಾನಿಕವಾಗಿ ಬೆಳೆ ಬೆಳೆಯಲು ಸಹಾಯ ಮಾಡುವುದು ಹೇಗೆ ಎಂಬುದು ಸರ್ಕಾರಕ್ಕೆ ಪ್ರಶ್ನೆಯಾಗಿದೆ ಎಂದರು. ವಿದ್ಯುತ್ ನಮ್ಮ ಕೈಯಲ್ಲಿದೆ, ಸರಿಪಡಿಸಬಹುದು, ಆದರೆ ವೈಜ್ಞಾನಿಕವಾದ ಬೆಲೆಯನ್ನು ಹೇಗೆ ಕೊಡಬೇಕು ಅನ್ನುವ ಬಹುದೊಡ್ಡ ಪ್ರಶ್ನೆ ಸರ್ಕಾರದ ಮುಂದೆ, ತಜ್ಞರ ಮುಂದೆ, ರೈತರ ಮುಂದೆ ಇದೆ. ರೈತ ಸಮ್ಮೇಳನದಲ್ಲಿ ಕೃಷಿ ಹಾಗೂ ಫಲ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸಿದ್ಧಗಂಗಾ ಶ್ರೀಗಳ ಕಲಾಕೃತಿ ಹೆಚ್ಚು ಆಕರ್ಷಣೀಯವಾಗಿತ್ತು. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ನಿನ್ನೆ ಬರ ಅಧ್ಯಯನ ನಡೆಸಿದರು. ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ, ಗೂಳಿಹಟ್ಟಿ ಶೇಖರ್, ಎಂ ಚಂದ್ರಪ್ಪ, ಪೂರ್ಣಿಮಾ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಧರ್ಮಪುರ, ಕಂಡೇನಹಳ್ಳಿ, ಚಳ್ಳಕೆರೆಯಲ್ಲಿನ ಬರ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಚರ್ಚೆ ನಡೆಸಿದರು. ಐದಾರು ದಿವಸದಲ್ಲಿ ಪ್ರವಾಸ ಮುಗಿಸಿ ಅಧಿವೇಶನ ಪ್ರಾರಂಭ ಆದಾಗ ಬಳಿಕ 30 ಜಿಲ್ಲೆಗಳಲ್ಲಿಯೂ ಬರ ಅಧ್ಯಯನ ನಡೆಸಿ ರಾಜ್ಯ ಸರ್ಕಾರಕ್ಕೆ ವರದಿ ನೀಡಲಾಗುವುದು. ಫೆಬ್ರವರಿ ಮೊದಲ ವಾರದಲ್ಲಿ ನಡೆಯುವ ಅಧಿವೇಶನದಲ್ಲಿ ಬರ ಪರಿಸ್ಥಿತಿ ಎದುರಿಸುವಲ್ಲಿ ರಾಜ್ಯ ಸರ್ಕಾರದ ವಿಫಲತೆ ಕುರಿತು ಚರ್ಚೆ ನಡೆಸಿ ರೈತರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದರು. ಉಳಿದಂತ ಅಭಿವೃದ್ಧಿ ಕಾರ್ಯಗಳು ನಿಂತೋದ್ರೆ ಇದೇ ವೇಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ನಿರ್ವಹಣೆ ಕುರಿತು ಮಾಹಿತಿ ಪಡೆದರು. ನಮ್ಮ ರೈತ ಈಗ ಕಣ್ಣೀರಾಗ್ತಾ ಇದ್ದಾನೆ. ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿರುವಂತಹ ಬರಗಾಲ ಸ್ಥಿತಿಯನ್ನು ವರದಿಯನ್ನ ಸರ್ಕಾರಕ್ಕೂ ಕೊಡ್ತೇವೆ. ವಿಧಾನಸೌಧದಲ್ಲಿ ಹೊರಗೇನೂ ಹೋರಾಟ ಮಾಡ್ತೇವೆ, ಹೊರಗೂ ಹೋರಾಟ ಮಾಡ್ತೇವೆ. ರೈತರಿಗೆ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು. ಹಿರಿಯ ವಿಜ್ಞಾನಿ ಡಾಕ್ಟರ್ ಸಿಎನ್ಆರ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಇದರೆಲ್ಲದರ ಮಧ್ಯದಲ್ಲಿ ಡಿವಿ ಸದಾನಂದಗೌಡ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಕಳೆದ 50 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದೆ. ಕ್ಯಾನ್ಸರ್ ನಿಯಂತ್ರಣಕ್ಕೆ ಹಲವು ಆಧುನಿಕ ಚಿಕಿತ್ಸೆಗಳನ್ನು ನೀಡುವ ಮೂಲಕ ಸಾರ್ಥಕ ಸೇವೆ ನೀಡುತ್ತಿದೆ ಎಂದರು. ಸಂಸದರ ನಿಧಿಯಿಂದ ಸಂಸ್ಥೆಗೆ 5 ಲಕ್ಷ ಅನುದಾನ ನೀಡುವುದಾಗಿ ಅವರು ಘೋಷಿಸಿದರು. ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ದುಡ್ಡು ಮಾಡೋದು ಮಾತ್ರ ಅಲ್ಲ, ಇನ್ನೊಂದು ಕಡೆಯಿಂದ ನಮ್ಮಲ್ಲಿರುವಂತಹ ಇದನ್ನ ಯಾರು ಬಡ ಜನರಿಗೆ, ಬಾಕಿಯವರಿಗೆ ಎಲ್ಲ ಅರ್ಪಣೆ ಮಾಡಬೇಕು ಅಂತ ಹೇಳುವಂತ ಅದ್ಭುತ ಮನೋಭಾವನೆ ಇದೆ ಕೆಲಸ ಮಾಡಿದಾರಲ್ಲ, ಇದು ದೇವರು ಮೆಚ್ಚುವಂತ ಕೆಲಸ ಅಂತ ನಾನು. Number of cancer patients
is increasing, as you know. Any facility we create. ಸಿಎನ್ಆರ್ ರಾವ್ ಕ್ಯಾನ್ಸರ್ ಚಿಕಿತ್ಸೆ ಹಾಗೂ ಸಂಶೋಧನೆಗೆ ಸಂಬಂಧಿಸಿದಂತೆ ನ್ಯಾನೋ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸುವುದು ಅವಶ್ಯಕವಾಗಿದೆ. ದೇಶದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚುತ್ತಿದ್ದು ತಜ್ಞ ವೈದ್ಯರ ಸೇವೆಯನ್ನು ಸಂಶೋಧನಾ ಸಂಸ್ಥೆಗಳು ಬಳಸಿಕೊಳ್ಳಬೇಕು ಎಂದರು. That is not a very good thing. Positron is the best way. So they got a positron machine, I think. And yet to be set up. And it's set up. I'm not going to talk about that. ಸಂಸತ್ತಿನ ಬಜೆಟ್ ಅಧಿವೇಶನ ಬರುವ 31ರಂದು ಆರಂಭಗೊಳ್ಳಲಿದೆ. ಇದೇ ವೇಳೆ ಉಭಯ ಸದನಗಳಲ್ಲಿ ಕಲಾಪ ಸುಗಮವಾಗಿ ನಡೆಯುವ ಉದ್ದೇಶದಿಂದ ರಾಜ್ಯಸಭಾ ಸಭಾಪತಿ ವೆಂಕಯ್ಯ ನಾಯ್ಡು ಇದೇ 31ರಂದು ಬೆಳಿಗ್ಗೆ ಹಾಗೂ ಲೋಕಸಭೆ ಅಧ್ಯಕ್ಷೆ ಸುಮಿತ್ರಾ ಮಹಾಜನ್ ದಿನಾಂಕ 30ರಂದು ಪ್ರತ್ಯೇಕವಾಗಿ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ದಿನಾಂಕ 31ರಂದು ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಚಾಲನೆ ನೀಡಲಿದ್ದಾರೆ. ಮಧ್ಯಂತರ ಆಯವ್ಯಯವನ್ನು ಫೆಬ್ರವರಿ 1ರಂದು ಮಂಡಿಸುವ ನಿರೀಕ್ಷೆ ಇದೆ. ಬಜೆಟ್ ಅಧಿವೇಶನ ಮುಂದಿನ ತಿಂಗಳು 13ರಂದು ಸಮಾಪನಗೊಳ್ಳಲಿದೆ. ಇದೇ ವೇಳೆ ಜನವರಿ 30ರಂದು ಕೇಂದ್ರ ಸರ್ಕಾರ ಸಹ ಸರ್ವಪಕ್ಷಗಳ ಸಭೆ ಕರೆಯುವ ಸಾಧ್ಯತೆ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಇಂದು ದೆಹಲಿಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ಕರೆದಿದ್ದಾರೆ. ಬ್ಯಾಂಕಿಂಗ್ ವಲಯದ ಪರಿಸ್ಥಿತಿ ಹಾಗೂ ಅವುಗಳ ವಿತ್ತೀಯ ಸ್ವಾಸ್ಥ್ಯ ಸುಧಾರಣೆಗೆ ಕೈಗೊಳ್ಳಬೇಕಾದ ಮಾರ್ಗೋಪಾಯಗಳ ಬಗ್ಗೆ ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಕೇಂದ್ರದ 2019 ಮತ್ತು 20ನೇ ಸಾಲಿನ ಬಜೆಟ್ ಅಧಿವೇಶನ ಮಂಡನೆಗೆ ಕೇವಲ 3 ದಿನಗಳು ಬಾಕಿ ಇರುವಾಗ ಹಣಕಾಸು ಸಚಿವರು ಸರ್ಕಾರಿ ವಲಯದ ಬ್ಯಾಂಕ್ಗಳ ಮುಖ್ಯಸ್ಥರ ಸಭೆ ಕರೆದಿರುವುದು ಮಹತ್ವ ಪಡೆದುಕೊಂಡಿದೆ. ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳು, ಕೃಷಿ ಹಾಗೂ ಚಿಲ್ಲರೆ ವಲಯಗಳಿಗೆ ಸಾಲದ ಹರಿವು ಕುರಿತು ಅರುಣ್ ಜೇಟ್ಲಿ ಅವರು ಚಿಕಿತ್ಸೆಗಾಗಿ ಅಮೆರಿಕಗೆ ತೆರಳಿರುವ ಹಿನ್ನೆಲೆಯಲ್ಲಿ ಹಣಕಾಸು ಸಚಿವಾಲಯದ ಹೊಣೆಯನ್ನು ರೈಲ್ವೆ ಸಚಿವ ಪಿಯೂಷ್ ಕೇಂದ್ರದಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬಂದ ನಂತರ ಹೊಗೆ ಮುಕ್ತ ದೇಶ ನಿರ್ಮಾಣದಲ್ಲಿ ಮಹತ್ವದ ಹೆಜ್ಜೆ ಇರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಕೇರಳದ ತ್ರಿಶೂರ್ನಲ್ಲಿ ನಿನ್ನೆ ಹೇಳಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಬಹಿರಂಗ ಸಭೆಯಲ್ಲಿ ಅವರು 4.5 ವರ್ಷಗಳ ಹಿಂದೆ 55% ಕುಟುಂಬಗಳು ಮಾತ್ರ ಎಲ್ಪಿಜಿ ಸಂಪರ್ಕ ಹೊಂದಿದ್ದವು, ಆದರೆ ಈಗ ಆ ಪ್ರಮಾಣ 90%ಕ್ಕೆ ಏರಿಕೆಯಾಗಿದೆ ಎಂದರು. That number stands at over 90%. We are very close to our goal to provide a cooking gas connection to every home. Nearly 6 crore poor women have received a free cooking gas connection. Friends, India's needs are growing. ಕೇಂದ್ರ ಸರ್ಕಾರ ಜೈವಿಕ ಇಂಧನ ಅಭಿವೃದ್ಧಿಗೆ ಕಂಕಣಬದ್ಧವಾಗಿದ್ದು ವೈಮಾನಿಕ ಇಂಧನ, ಪೆಟ್ರೋಲ್ ಅಥವಾ ಡೀಸೆಲ್ನಲ್ಲಿ ಜೈವಿಕ ಇಂಧನ ಬೆರೆಸುವ ಪ್ರಮಾಣವನ್ನು ಈಗಿರುವ 10% 25ಕ್ಕೆ ಏರಿಸುವತ್ತ ಶ್ರಮಿಸುತ್ತಿದೆ. 2021ರ ವೇಳೆಗೆ ವಿದೇಶಗಳಿಂದ ತೈಲ ಆಮದು ಪ್ರಮಾಣವನ್ನು 10% ತಗ್ಗಿಸಿ ತನ್ಮೂಲಕ ಇಂಧನ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವ ಜೊತೆಗೆ ವಿದೇಶಿ ವಿನಿಮಯ ಉಳಿಸುವ ಮಹತ್ವದ ಆಶಯ ಹೊಂದಿದೆ ಎಂದರು. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಚೈನಾವನ್ನು ಭಾರತ ಹಿಂದಿಕ್ಕಿದ್ದು ಉತ್ಪಾದನೆ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ತೋರಿದೆ. 4 ವರ್ಷಗಳ ಹಿಂದೆ ಕೇವಲ 2 ಮೊಬೈಲ್ ಫೋನ್ ಉತ್ಪಾದನಾ ಘಟಕಗಳು ದೇಶದಲ್ಲಿದ್ದವು. ಇದೀಗ ಅದರ ಸಂಖ್ಯೆ 120ಕ್ಕೆ ಮುಟ್ಟಿದೆ. ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟರಿಗಾಗಲಿ ಮಹಿಳೆಯರ ಸಬಲೀಕರಣ ಕುರಿತು ಕಾಳಜಿ ಇಲ್ಲ. ಆಗಿದ್ದ ಪಕ್ಷದಲ್ಲಿ ತ್ರಿವಳಿ ತಲಾಕ್ ಮಸೂದೆಗೆ ಅವರು ವಿರೋಧಿಸುತ್ತಿರಲಿಲ್ಲ ಎಂದು ಟೀಕಿಸಿದರು. ಪ್ರತಿಪಕ್ಷಗಳಿಗೆ ಅಭಿವೃದ್ಧಿ ಕುರಿತಂತೆ ಯಾವುದೇ ಸಕಾರಾತ್ಮಕ ಕಾರ್ಯಸೂಚಿಗಳಿಲ್ಲ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ಕೇರಳದ ಧಾರ್ಮಿಕ ಸಾಂಸ್ಕೃತಿಕ ಸಂವೇದನೆಯನ್ನು ಕಡೆಗಣಿಸಿರುವ ಅಲ್ಲಿನ ರಾಜ್ಯ ಸರ್ಕಾರ ಜನರ ಆಶೋತ್ತರಗಳನ್ನು ಗಾಳಿಗೆ ತೂರಿದೆ ಎಂದು ಆರೋಪಿಸಿದರು. सबका साथ सबका विकास is our guiding principle. We are going to work even more to transform India. Friends, unfortunately, today the cultural ethos of Kerala is under attack, and this attack is being led by the party that is governing the state.
ಈ ತಿಂಗಳ 29ರಂದು ನಡೆಯಬೇಕಿದ್ದ ರಾಮ ಜನ್ಮಭೂಮಿ ವಿವಾದದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಸಂವಿಧಾನ ಪೀಠದ 5 ನ್ಯಾಯಮೂರ್ತಿಗಳ ಪೈಕಿ ಒಬ್ಬರು ಅಂದು ವಿಚಾರಣೆಯ ವೇಳೆ ಲಭ್ಯವಿಲ್ಲದ ಕಾರಣ ಸುಪ್ರೀಂ ಕೋರ್ಟ್ ಈ ನಿರ್ಧಾರ ಪ್ರಕಟಿಸಿದೆ. ನ್ಯಾಯಮೂರ್ತಿ ಎಸ್ಎ ಬೋಬ್ಡೆ ಮಂಗಳವಾರ ಲಭ್ಯವಿಲ್ಲದ ಕಾರಣ ವಿಚಾರಣೆ ಮುಂದೂಡಿದ್ದು ಮುಂದಿನ ವಿಚಾರಣೆ ದಿನಾಂಕ ನಿಗದಿಗೊಳಿಸಿಲ್ಲ. ನ್ಯಾಯಮೂರ್ತಿಗಳಾದ ಅಶೋಕ್ ಭೂಷಣ್ ಮತ್ತು ಅಬ್ದುಲ್ ನಜೀರ್ ಅವರುಗಳನ್ನೊಳಗೊಂಡ ಹೊಸ ಸಂವಿಧಾನ ಪೀಠವನ್ನು ಇದೇ 25ರಂದು ರಚಿಸಲಾಗಿತ್ತು. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠದಲ್ಲಿ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಸಹ ಇದ್ದಾರೆ. ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ಭಾರತ ಮಾತಾ ಪೂಜೆಯನ್ನು ಬೆಂಗಳೂರಿನ ಮಹದೇವಪುರದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಸಂಸದ ಪಿಸಿ ಮೋಹನ್, ಶಾಸಕ ಅರವಿಂದ್ ಲಿಂಬಾವಳಿ ಭಾರತಾಂಬೆ ಹಾಗೂ ಸ್ವಾಮಿ ವಿವೇಕಾನಂದ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಪಿಸಿ ಮೋಹನ್ 5 ವರ್ಷದಲ್ಲಿ ದೇಶದಲ್ಲಾಗಿರುವ ಸಾಧನೆಯನ್ನು ಕಂಡು ಜನರು ಅಚ್ಚರಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಯುವಜನರ ನೆಚ್ಚಿನ ನಾಯಕರಾಗಿದ್ದಾರೆ ಎಂದರು. 5 ವರ್ಷದಲ್ಲಿ ಆಗಿರೋ ಸಾಧನೆಗಳು ಜನ ನಿಜವಾಗ್ಲೂ ಕೂಡ ಬುಕ್ಲೆಟ್ ಅಲ್ಲಿ ನೋಡಿದ್ರೆ ಆಶ್ಚರ್ಯ ಬೀಳ್ತಾರೆ. ಯಾಕೆ ಅಂತ ಹೇಳಿದ್ರೆ ವಿವಿಧ ಸಾಂಸ್ಕೃತಿಕ ತಂಡಗಳು ಪ್ರದರ್ಶಿಸಿದ ಭರತನಾಟ್ಯ, ಡೊಳ್ಳು ಕುಣಿತ, ದೇಶಭಕ್ತಿ ಗೀತೆಗಳು, ನೃತ್ಯ ಗೀತೆಗಳು ಗಮನ ಸೆಳೆದವು. ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ಟೆಸ್ಟ್ ಹಾಗೂ ಏಕದಿನ ಸರಣಿ ಗೆಲುವು ಸಾಧಿಸಿರುವ ಭಾರತ ನ್ಯೂಜಿಲೆಂಡ್ ಪ್ರವಾಸದಲ್ಲೂ 5 ಏಕದಿನ ಪಂದ್ಯ ಸರಣಿಯನ್ನು ತನ್ನದಾಗಿಸಿಕೊಳ್ಳುವತ್ತ ಬೆನ್ನತ್ತಿದ್ದು ಇಂದು ನಡೆಯುತ್ತಿರುವ 3ನೇ ಏಕದಿನ ಪಂದ್ಯದಲ್ಲಿ ಗೆಲ್ಲುವ ಭರವಸೆಯಲ್ಲಿದೆ. ಈಗಾಗಲೇ 2-0 ಮುನ್ನಡೆ ಸಾಧಿಸಿರುವ ಭಾರತ ಮೊನ್ನೆ ಮೌಂಟ್ ಮಾಂಗನೂಯಿನ ಓವೈನಲ್ಲಿ ನಡೆದ 2ನೇ ಏಕದಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 90 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. 2014ರಲ್ಲಿ ನಡೆದಿದ್ದ ಏಕದಿನ ಸರಣಿಯಲ್ಲಿ ಭಾರತವನ್ನು ನ್ಯೂಜಿಲೆಂಡ್ 4-0ಯಿಂದ ಮಣಿಸಿತ್ತು. ಇದರ ಸೇಡು ತೀರಿಸಿಕೊಳ್ಳಲು ಭಾರತ ಸಜ್ಜಾಗಿದೆ. ಆಸ್ಟ್ರೇಲಿಯಾದಲ್ಲಿ ಐತಿಹಾಸಿಕ ಸರಣಿ ಗೆದ್ದಿರುವ ಭಾರತ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಿದೆ. 2 ಪಂದ್ಯಗಳಲ್ಲಿ 12 ವಿಕೆಟ್ಗಳನ್ನು ಯಜುವೇಂದ್ರ ಚಾಹಲ್ ಮತ್ತು ಕುಲ್ದೀಪ್ ಯಾದವ್ ಹಂಚಿಕೊಂಡಿದ್ದು ಇಂದಿನ ಪಂದ್ಯದಲ್ಲೂ ತಂಡ ಅವರ ಮೇಲೆ ಭರವಸೆ ಇರಿಸಿದೆ. ಆರಂಭಿಕ ಬ್ಯಾಟ್ಸ್ಮನ್ಗಳಾದ ಶಿಖರ್ ಧವನ್ ಮತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ವಿಭಾಗದಲ್ಲಿ ಬಲ ತುಂಬಿದ್ದು ಇಂದು ಸಹ ಉತ್ತಮ ಪ್ರದರ್ಶನ ನಿರೀಕ್ಷಿಸಲಾಗಿದೆ. ಟಾಸ್ ಗೆದ್ದಿರುವ ನ್ಯೂಜಿಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ 6 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 26 ರನ್ ಗಳಿಸಿ ನ್ಯೂಜಿಲೆಂಡ್ ಆಟವಾಡುತ್ತಿದೆ. ಇದೀಗ ನೇರ ಪ್ರಸಾರವನ್ನು ತಾವು ಕೂಡ ವೀಕ್ಷಿಸಬಹುದು. What it has allowed Australia in the last 18 months is actually to get out there early and give them a real opportunity to build a big score. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪೇಟೆಂಟೆಡ್ ಮೆಡಿಸಿನ್ಗಳ ದೇಸಿ ಉತ್ಪಾದನೆಗೆ ಲೈಸೆನ್ಸ್, ಉನ್ನತ ಮಟ್ಟದ ಸಮಿತಿಯಿಂದ ಮಹತ್ವದ ಶಿಫಾರಸು, ಔಷಧ ದರಕ್ಕೆ ಕಡಿವಾಣ. ಉತ್ತರ ಕರ್ನಾಟಕದ ಬರದ ಭೀಕರತೆ, ಮೇವಿಲ್ಲದೆ ಜಾನುವಾರು ಕಟುಕರ ಪಾಲು, ಬೆಳೆ ನಷ್ಟದಿಂದ ರೈತ ಕಂಗಾಲು, ಜೀವನಕ್ಕಾಗಿ ಗುಳೆ. ರೈತರಿಗೆ ಇಂದು ಕೇಂದ್ರದಿಂದ ಪ್ಯಾಕೇಜ್, ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಸಾಧ್ಯತೆ. ಫೆಬ್ರವರಿ 1ರೊಳಗೆ 90% ಕೇಬಲ್ ಗ್ರಾಹಕರು ಹೊಸ ವ್ಯವಸ್ಥೆಗೆ. ಮೂರು ಏಕದಿನ ಪಂದ್ಯ ಗೆಲುವಿನ ಒತ್ತಡದಲ್ಲಿ ನ್ಯೂಜಿಲೆಂಡ್. ಮಧ್ಯಮ ಕ್ರಮಾಂಕದಲ್ಲಿ ಧೋನಿ ಬಲ, ಸರಣಿ ವಶಪಡಿಸಿಕೊಳ್ಳುವತ್ತ ಭಾರತ ಚಿತ್ತ. ಟ್ರೈನ್ 18ಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಎಂದು ನಾಮಕರಣ. ಇಂದಿನಿಂದ ಕೆಆರ್ಎಸ್ ಸುತ್ತ ಪರೀಕ್ಷಾರ್ಥ ಸ್ಫೋಟ, 5 ದಿನಗಳ ಕಾಲ ಪುಣೆ ವಿಜ್ಞಾನಿಗಳಿಂದ ಅಧ್ಯಯನ. ಫಲ ಪುಷ್ಪ ಪ್ರದರ್ಶನಕ್ಕೆ ತೆರೆ, 4.02 ಲಕ್ಷ ಜನ ಭೇಟಿ, ಟಿಕೆಟ್ ಮೂಲಕ 1.55 ಕೋಟಿ ಸಂಗ್ರಹ. ಹೊಸ ರಫ್ತು ನೀತಿ ವಹಿವಾಟು ವೃದ್ಧಿ. ಇಂಡೋನೇಷ್ಯಾ ಗೆದ್ದ ಸೈನಾ ನೆಹ್ವಾಲ್, ಫೈನಲ್ನಲ್ಲಿ ಎದುರಾಳಿ ಮರಿನ್ಗೆ ಗಾಯ, ಪಂದ್ಯದಿಂದ ನಿವೃತ್ತಿ, ಸೈನಾಗೆ ಪ್ರಶಸ್ತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ವೆಚ್ಚ ಹೆಚ್ಚಳ ನಿಯಂತ್ರಣಕ್ಕೆ ಕ್ರಮ,
ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಜಾರಿಗೆ ಗಂಭೀರ ಚಿಂತನೆ, ವೆಂಕಟರಾವ್ ನಾಡಗೌಡ. ಬರ ಪರಿಸ್ಥಿತಿ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲ, ವಿಧಾನಮಂಡಲ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ, ಬಿಎಸ್ ಯಡಿಯೂರಪ್ಪ. ಬ್ಯಾಂಕಿಂಗ್ ಸ್ಥಿತಿಗತಿ ಪರಾಮರ್ಶೆ, ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಇಂದು ಸಭೆ. ಕ್ರಿಕೆಟ್, ನ್ಯೂಜಿಲೆಂಡ್ ವಿರುದ್ಧ 3ನೇ ಏಕದಿನ ಪಂದ್ಯ, ಸರಣಿ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 10:45ಕ್ಕೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.